ಹೆದರಬೇಡ್ರಿ, ಭಯಪಡಬೇಡ್ರಿ. ಯಾಕೆ ನಾನು ಭಯಪಡಬಾರದು? ಯೇಸು ಕ್ರಿಸ್ತನು ನಮಗೋಸ್ಕರ ಹುಟ್ಟಿದ್ದಾನೆ, ಯೇಸು ಕ್ರಿಸ್ತನು ನಮಗೋಸ್ಕರ ಇದ್ದಾನೆ. ಈ ಲೋಕದಲ್ಲಿ ನಮಗೆ ಸಂತೋಷವನ್ನು ಉಂಟು ಮಾಡುವಂಥ ಎಷ್ಟೋ ಸುದ್ದಿಗಳಿದೆ. ತಕ್ಷಣ ವಿದ್ಯಾಭ್ಯಾಸ ಮುಗಿಸಿದ ತಕ್ಷಣ ಕೆಲಸ ಸಿಕ್ಕಿದ್ರೆ ದೊಡ್ಡ ಸಂತೋಷ. ದಿಢೀರಂತ ಮದುವೆ ಸೆಟ್ ಆದರೆ ದೊಡ್ಡ ಸಂತೋಷ. ಮದುವೆ ಆಗಿ ತಕ್ಷಣ ಮಗು ಹುಟ್ಟಿದ್ರೆ ಸಂತೋಷ. ಈ ರೀತಿಯಾಗಿ ನಮಗೆ ಸಂತೋಷವನ್ನು ಕೊಡುವಂಥ ನಾನಾ ಸುದ್ದಿಗಳಿದ್ದರೂ ಕೂಡ ಮಹಾ ಸಂತೋಷವನ್ನು ಕೊಡುವಂಥ ಒಂದೇ ಸಂದೇಶ, ಅದು ಯೇಸು ಕ್ರಿಸ್ತನ ಜನನ. ಅದು ಏನು ಆ ಸಂದೇಶ? ಹೆದರಬೇಡ್ರಿ, ಯೇಸು ಕ್ರಿಸ್ತನು ನಮಗೋಸ್ಕರ ಹುಟ್ಟಿದ್ದಾನೆ. 2000 ವರ್ಷಗಳ ಹಿಂದೆ ಹುಟ್ಟಿದ, 33.5 ವರ್ಷಗಳ ತನಕ ಈ ಭೂಮಿಯಲ್ಲಿ ಜೀವಿಸಿದ, ಸೇವೆ ಮಾಡಿದ, ಆತನು ಕಲ್ವಾರಿ ಶಿಲುಬೆಗೆ ಹೋಗಿ ಸತ್ತ, 3ನೇ ದಿನ ಪುನರುತ್ಥಾನ ಹೊಂದಿದಂಥ ಯೇಸು ಕ್ರಿಸ್ತನು ಇವತ್ತು ಜೀವಂತವಾಗಿದ್ದಾನೆ, ನಮ್ಮ ಸಂಗಡ ಇದ್ದಾನೆ. ಆದ್ದರಿಂದ ಹೆದರಬೇಡ್ರಿ. ಯಾವುದೋ ಒಂದು ಭಯದಲ್ಲಿದ್ದೀರಾ, ನಾಳೆ ದಿನದ ಬಗ್ಗೆ ಭಯ, ಮುಂದಿನ ವರ್ಷ ಏನಾಗುತ್ತೋ ಎಂಬುದಾಗಿ ಒಂದು ಭಯ, ಕುಟುಂಬದಲ್ಲಿ ಏನು ನಡೆಯುತ್ತದೆ ಎಂಬುದಾಗಿ ಒಂದು ಭಯ. ಕರ್ತನು ನಮಗೆ ಹೇಳುವಂಥ, ನಿರೀಕ್ಷೆ ಕೊಡುವಂಥ ವಾಗ್ದಾನ ವಾಕ್ಯ, ಭಯಪಡಬೇಡ.